ಬ್ಯಾಗ್ ನೋಡಿ, ನಮ್ಮ ಇಂಡಿಯಾಲಿ ತರಕಾರಿ ಥರ ಸಿಗತ್ತಲ್ಲ, ಎಣ್ದಿರೋ ಬುಟ್ಟಿ ಥರ ಇದೆ. ಇದಕ್ಕೆ 9,900 ಹತ್ತಿರ 10,000 ಆಗುತ್ತೆ. ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿ ನ್ಯೂರೋ. ಸೊ ಇವತ್ತು ನಾವು ಜರ್ಮನಿಲಿರುವಂಥ ಒಂದು ಔಟ್ಲೆಟ್ ಶಾಪಿಂಗ್ ವಿಲೇಜ್ಗೆ ಹೋಗ್ತಿದ್ದೀವಿ. ಸೊ ಆ ವಿಲೇಜ್ ಹೇಗಿರುತ್ತೆ ಅಂತ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಅನ್ಕೊತಿದ್ದೀನಿ. ಸೊ ಲೆಟ್ಸ್ ಗೆಟ್ ದಿಸ್ ವ್ಲಾಗ್ ಸ್ಟಾರ್ಟೆಡ್. ಸೊ ನಾವು ಈಗಷ್ಟೇ ನಮ್ಮ ಮನೆಯಿಂದ ಸ್ಟಾರ್ಟ್ ಆಗ್ತಿದ್ದೀವಿ ಕಾರಲ್ಲಿ. ಸೊ ಈ ಔಟ್ಲೆಟ್ ವಿಲೇಜ್ಗೆ ಹೋಗೋಕ್ಕೆ ನಮ್ಮ ಮನೆಯಿಂದ 1.5 hour ಬೇಕು. ಬಟ್ ಕ್ಲೈಮೇಟ್ ನೋಡ್ತಿದ್ರೆ ತುಂಬ ಕ್ಲೌಡಿ ಆಗಿದೆ. ಸೊ ಮಳೆ ಬಂದಿಲ್ಲ ಅಂದರೆ ಚೆನ್ನಾಗಿರುತ್ತೆ ಶಾಪಿಂಗ್ ಮಾಡೋಕ್ಕೆ. ಇವತ್ತು ಔಟ್ಲೆಟ್ ಸಿಟಿಯಲ್ಲಿ ಸ್ಪೆಷಲ್ ಆಫರ್ ಇಟ್ಟಿದ್ದಾರೆ. ಸೊ ಅದಕ್ಕೆ ಏನೇನು ಸ್ಪೆಷಲ್ ಆಫರ್ ಇದೆ ನೋಡೋಣ ಅಂತ ಹೋಗ್ತಿದ್ದೀನಿ. ಸೊ ಇನ್ ಕೇಸ್ ನಾನು ಏನಾದರೂ ಅಲ್ಲಿ ಇಷ್ಟ ಆಗಿ ಶಾಪಿಂಗ್ ಮಾಡಿದರೆ ನಾನು ಈ ವಿಡಿಯೋ ಎಂಡಲ್ಲಿ ಏನೇನು ಶಾಪಿಂಗ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಸೊ ಮಿಸ್ ಮಾಡದೆ ಈ ವಿಡಿಯೋನ ಎಂಡ್ ತನಕ ನೋಡಿ. ನೋಡಿ, ಈ ಮನೆ ರೋಡ್ ಮಧ್ಯದಲ್ಲಿದೆ ಅಂತ ರೋಡ್ ನಮ್ಮ ಮನೆ ಪಕ್ಕದಲ್ಲಿ ಮಾಡಿದ್ದಾರೆ. ಈ ಬಿಲ್ಡಿಂಗ್ ಏನೋ ಡ್ಯಾಮೇಜ್ ಮಾಡ್ದಂಗೆ. ಸೊ ಅದಕ್ಕೆ ಅನ್ಸುತ್ತೆ ಇವ್ರದ್ದು ಯುರೋಪಿಯನ್ ಆರ್ಕಿಟೆಕ್ಚರ್ ಇನ್ನೂ ಹಂಗೆ ಓಲ್ಡ್ ಹೆರಿಟೇಜ್ ನ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ನಮಗೆ ಲಾಂಗ್ ಡ್ರೈವ್ ಅಂದರೆ ತುಂಬಾ ಇಷ್ಟ. ಸೊ ನಾವು ಎವ್ರಿ ವೀಕೆಂಡ್ ಇಲ್ಲಾಂದರೆ ಆಲ್ಟರ್ನೇಟಿವ್ ವೀಕೆಂಡ್ಸ್ ಲಾಂಗ್ ಡ್ರೈವ್ ಹೋಗ್ತಾನೆ ಇರ್ತೀವಿ. ಲಾಂಗ್ ಡ್ರೈವ್ ಹೋಗಿಲ್ಲ ಅಂತಂದ್ರೂ ಯಾವುದಾದ್ರೂ ಸಿಟೀಸ್ಗಾದ್ರೂ ಹೋಗ್ತಿರ್ತೀವಿ. ಮತ್ತು ಜರ್ಮನಿ ಹೈವೇಸ್ನ ಆಟೋಬಾನ್ ಅಂತ ಕರೀತಾರೆ. ವರ್ಲ್ಡ್ ಅನ್ನೇ ಜರ್ಮನಿಲಿ ಮಾತ್ರ ಹೈವೇಸಲ್ಲಿ ಅನ್ಲಿಮಿಟೆಡ್ ಸ್ಪೀಡಲ್ಲಿ ಹೋಗೋಕ್ಕೆ ಸಾಧ್ಯ. ಈ ವಿಷಯ ಎಲ್ಲ ಮುಂಚೆ ನಿಮ್ಗೆ ಯಾರಿಗೆಲ್ಲ ಗೊತ್ತಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾವು ಈಗಷ್ಟೇ ಔಟ್ಲೆಟ್ ವಿಲೇಜ್ ಹತ್ರ ರೀಚ್ ಆಗಿದ್ದೀವಿ. ಈ ಔಟ್ಲೆಟ್ ಹೆಸರು ಬಂದು ವೆರ್ತೆಮ್ ವಿಲೇಜ್ ಅಂತ. ನೀವು ರೈಟ್ ಸೈಡ್ ನೋಡ್ತಿರ್ಬೋದು. ನಮ್ಮ ಕಾರ್ನ ಪಾರ್ಕ್ ಮಾಡಿ ಔಟ್ಲೆಟ್ ಒಳಗಡೆ ಹೋಗ್ತಿದ್ದೀವಿ. ತುಂಬಾನೇ ಜನ ಇದ್ದಾರೆ ಆ್ಯಕ್ಚುಲಿ. ನೀವು ಪಾರ್ಕಿಂಗ್ ಸ್ಲಾಟಲ್ಲಿ ನೋಡ್ತಿರ್ಬೋದು, 1 ಸ್ಲಾಟ್ ಖಾಲಿ ಇಲ್ಲ. ನಮಗೂ ತುಂಬ ಹೊತ್ತು ವೆಯ್ಟ್ ಮಾಡಿದ್ಮೇಲೆ ಪಾರ್ಕಿಂಗ್ ಸಿಕ್ತು. ಸೊ ಇಲ್ಲಿ ತುಂಬ ಸೈಡಿಂದನೂ ಎಂಟ್ರೆನ್ಸ್ ಇರುತ್ತೆ, ಪರ್ಟಿಕ್ಯುಲರ್ ಎಂಟ್ರೆನ್ಸ್ ಅಂತ ಏನಿರಲ್ಲ. ಸೊ ನಾವು ಈ ರೂಟ್ ಆಫ್ ಸೈಡಲ್ಲಿ ಹೋಗ್ತಿದ್ವಿ. ಸೊ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ. ಒಳಗಡೆ ಬಂದರೆ ಈ ವಿಲೇಜ್ ಸ್ಟೈಲ್ ಔಟ್ಲೆಟ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ. ನನಗಂತೂ ಇವ್ರದ್ದು ಆರ್ಕಿಟೆಕ್ಚರ್ ತುಂಬಾ ಸ್ಟೈಲಿಶ್ ಅನಿಸ್ತಿದೆ. ಮತ್ತು ನಂಗೆ ಹೆಂಗೆ ಫೀಲ್ ಆಗ್ತಿದೆ ಅಂದರೆ ಒಂದು ಮಿನಿ ಶಾಪಿಂಗ್ ಟೌನಿಗೆ ಬಂದಿರೋ ಥರ ಫೀಲ್ ಆಗ್ತಿದೆ. ಸೊ ವಿಲೇಜ್ಗೆ ಎಂಟ್ರಿ ಆಗ್ತಿದ್ದಂಗೆ ನನಗೆ ಫಸ್ಟು ಕೇಟ್ ಸ್ಪೈಡ್ ಅವ್ರದ್ದು ಬ್ರ್ಯಾಂಡ್ ಕಾಣಿಸ್ತು. ಸೊ ಇವ್ರ ಕಲೆಕ್ಷನ್ ಹೇಗಿದೆ ಅಂತ ಚೆಕ್ ಮಾಡೋಣ ಅಂತ ಹೋಗ್ತಿದ್ದೀನಿ. ಯೂಶ್ವಲಾಗಿ ನನಗೆ ಇವ್ರ ಕಲೆಕ್ಷನ್ಸ್ ತುಂಬಾ ಇಷ್ಟ ಆಗುತ್ತೆ, ಯಾಕಂದರೆ ಟ್ರೆಂಡಿ ಆಗಿರುತ್ತೆ ಮತ್ತು ಸ್ವಲ್ಪ ಯುನಿಕ್ ಆಗನೋ ಅಂತ ಅನಿಸುತ್ತೆ. ಇಲ್ಲಿ ನಾನೊಂದು ಬ್ಲೂ ಕಲರ್ ಬ್ಯಾಗ್ನ ಚೆಕ್ ಮಾಡಿದೆ. ಬಟ್ ಅದು ನನಗೆ ಇಷ್ಟ ಆಯಿತು. ಬಟ್ ಯಾಕೋ ಸೈಜ್ ಸ್ವಲ್ಪ ದೊಡ್ಡದಂತ ಅನ್ನಿಸ್ತು ವಿಡ್ತ್ ವೈಸು. ಸೊ ಬೇರೆ ಬ್ರ್ಯಾಂಡ್ಸ್ನು ಎಲ್ಲನೂ ಒಂದ್ಸತಿ ಚೆಕ್ ಮಾಡಿ ಆಮೇಲೆ ಡಿಸೈಡ್ ಮಾಡೋಣ ಯಾವ್ದು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ಚೆಕ್ ಮಾಡ್ತಿದ್ದೀನಿ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು, ಸಿಟಿ ಸೆಂಟ್ರಲ್ಲಿ ಕೆಲವೊಂದು ಪ್ರಾಡಕ್ಟ್ಸ್ನ ಡಿಸ್ಪ್ಲೇ ಮಾಡಿದ್ದಾರೆ ಅಲ್ವಾ. ಇದು ಸ್ಪೆಷಲ್ ಡೀಲಲ್ಲಿದೆ ಇವತ್ತು ಅಂತ. ಯಾರಾದರೂ ಮಿಸ್ ಆಗಿದ್ರೆ ಹೋಗಿ ಚೆಕ್ ಮಾಡಲಿ ಅಂತ ಡಿಸ್ಪ್ಲೇ ಮಾಡಿರ್ತಾರೆ ಈ ಥರ. ಸೊ ನೆಕ್ಸ್ಟ್ ನಾನು ಐಗ್ನರ್ ಬ್ಯಾಗ್ಸು ತುಂಬಾ ಚೆನ್ನಾಗಿರುತ್ತೆ ಅಂತ ಕೇಳಿಸ್ಕೊಂಡಿದ್ದೆ. ಲೈವಾಗಿ ಯಾವತ್ತೂ ಚೆಕ್ ಮಾಡಿರಲಿಲ್ಲ. ಸೊ ಇಲ್ಲಿ ನೋಡೋಣ ಅಂತ ಬಂದೆ. ಬಟ್ ಫ್ರಾಂಕರ್ ನನಗೇನಂತ ಇಷ್ಟ ಆಗಲಿಲ್ಲ. ಜಸ್ಟ್ ಓಕೆ ಅನ್ನಿಸ್ತು. ಮಾಡೆಲ್ ಮತ್ತು ಕಲೆಕ್ಷನ್ಸ್ ಎಲ್ಲ ಸ್ವಲ್ಪ ಹಳೆ ಥರನೇ ಇತ್ತು. ನಾನು ಇಲ್ಲಿ ಬರೋಕ್ಕೆ ಮುಂಚೆ ಇವ್ರದ್ದು ಔಟ್ಲೆಟ್ ವೆಬ್ಸೈಟಲ್ಲಿ ಚೆಕ್ ಮಾಡಿದರೆ ಕೋಚಿಲಿನಿ ಮತ್ತು ಫುರ್ಲಾ ಬ್ರ್ಯಾಂಡಲ್ಲಿ ಒಂದು 2-3 ಬ್ಯಾಗ್ಸು ಯುನಿಕ್ ಆಗಿರೋದನ್ನು ಒಳ್ಳೆ ಡೀಲಲ್ಲಿ ಇಟ್ಟಿದ್ರು. ಸೊ ಅದು ಸಿಗುತ್ತೆ ಅಂತ ನೋಡೋಣ ಲೈವಾಗಿ ಹೇಗಿರುತ್ತೆ ಅಂತ ಬಂದೆ. ಅನ್ಫಾರ್ಚುನೇಟ್ಲಿ ನಾನು ಬರೋಷ್ಟರಲ್ಲಿ ಎಲ್ಲನೂ ಸೋಲ್ಡ್ ಔಟ್ ಆಗಿಬಿಟ್ಟಿದೆ. ನನಗೆ ಜನರಲಾಗಿ ಮೈಕಲ್ ಕೋರ್ಸ್ ಅವ್ರದ್ದು ಕಲೆಕ್ಷನ್ಸು ತುಂಬಾ ಇಷ್ಟ ಆಗುತ್ತೆ. ಯಾಕಂದರೆ ಇವ್ರ ಕಲೆಕ್ಷನ್ಸು ಸೀಸನಿಗೆ ತಕ್ಕಂಗೆ ಅಪ್ಗ್ರೇಡ್ ಆಗ್ತಾನೆ ಇರುತ್ತೆ. ಮತ್ತು ಡಿಫ್ರೆಂಟ್ ಕಲರ್ಸಲ್ಲೂ ಒಂದೊಂದು ಸತಿ ಒಂದೊಂದು ಬ್ಯಾಗ್ ಆದ್ರೂ ಇವರು ಲಾಂಚ್ ಮಾಡ್ತಾನೆ ಇರ್ತಾರೆ. ಬ್ಯಾಗ್ ನೋಡಿ,
ನಮ್ಮ ಇಂಡಿಯಾಲಿ ತರಕಾರಿ ಥರ ಸಿಗತ್ತಲ್ಲ, ಹೆಣ್ದಿರೋ ಬುಟ್ಟಿ ಥರ ಇದೆ. ಇದಕ್ಕೆ 9,900 ಹತ್ತತ್ರ 10,000 ಆಗುತ್ತೆ. ಮತ್ತು ಈ ವಿಲೇಜಲ್ಲಿ 100ಗಿಂತ ಜಾಸ್ತಿ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್ ಇದೆ. ಯಾವ ಥರ ಅಂದರೆ ಕೋಚ್, ಪ್ರಾಡಾ, ನೈಕಿ ಈ ಥರ ತುಂಬಾ ಬ್ರ್ಯಾಂಡ್ಸ್ ಇದೆ. ಯೂಶುವಲ್ ಆಗಿ ಜರ್ಮನಿಲಿ ಎಲ್ಲ ಔಟ್ಲೆಟಲ್ಲೂ ನಾರ್ಮಲ್ ಡೇಸಲ್ಲೇ ಅಪ್ ಟು 50% ಆಫರ್ ಅಂತೂ ಯಾವಾಗಲೂ ಇದ್ದೇ ಇರುತ್ತೆ. ಏನಾದರೂ ವೀಕೆಂಡ್ ಸೇಲ್ ಇಲ್ಲಾಂದರೆ ಮಿಡ್ ನೈಟ್ ಸೇಲ್ ಇಟ್ಟರೆ ಮ್ಯಾಕ್ಸಿಮಮ್ ಲೈಕ್ ಅಪ್ ಟು 80% ಕೂಡ ಇರ್ತಾರೆ. ಸೊ ನೋಡೋಣ ಏನೇನು ಡೀಲ್ಸ್ ಇದೆ ಅಂತ. ನಾವಂತೂ ವಿಲೇಜಲ್ಲಿ ಆಲ್ಮೋಸ್ಟ್ ಎಲ್ಲ ಶಾಪ್ಸ್ಗೂ ಹೋಗಿದ್ದೀವಿ. ಬಟ್ ನಾನು ಎಲ್ಲ ಶಾಪ್ಸ್ದು ವೀಡಿಯೋ ಕ್ಲಿಪ್ಸ್ನ ಆ್ಯಡ್ ಮಾಡ್ತಿಲ್ಲ, ಯಾಕಂದರೆ ಎಲ್ಲನೂ ಆ್ಯಡ್ ಮಾಡಿಬಿಟ್ರೆ ವಿಡಿಯೋ ತುಂಬಾ ಲೆಂತಿ ಆಗಿಬಿಡುತ್ತೆ ಅಂತ ನಾನು ಕೆಲವೊಂದು ಬ್ರ್ಯಾಂಡ್ಸ್ದು ವೀಡಿಯೋ ಕ್ಲಿಪ್ಸ್ ಮಾತ್ರ ಇದರಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಶಾಪಿಂಗ್ ಎಲ್ಲ ಮುಗೀತು, ನಾವೀಗ ಮನೆಗೆ ಹೋಗ್ತಿದ್ದೀವಿ. ಸೊ ನಾನು ಮನೆಗೆ ಹೋದ್ಮೇಲೆ ಏನೇನು ಶಾಪಿಂಗ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಈ ವಿಡಿಯೋನ ಲಾಸ್ಟ್ ತನಕ ಸ್ಕಿಪ್ ಮಾಡಿದೆ ನೋಡಿ. ಸೊ ಹಾಯ್ ಗಾಯ್ಸ್, ನಾನು ನಿನ್ನೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನಾವು ಮನೆಗೆ ರೀಚ್ ಆಗಿದ್ದು ತುಂಬಾ ಲೇಟಾಗೋಯ್ತು. ಸೊ ನಾವು ಮಲ್ಕೊಂಡ್ಬಿಟ್ವಿ. ಸೊ ನಾನು ನಿಮ್ಗೆ ಇವಾಗ ಕ್ವಿಕ್ಕಾಗಿ ತೋರಿಸ್ತೀನಿ ನಾವು ನಿನ್ನೆ ಏನೇನು ಶಾಪಿಂಗ್ ಮಾಡಿದ್ದೀನಿ ಅಂತ. ಸೊ ಬನ್ನಿ. ಆ್ಯಕ್ಚುಲಿ ನನಗಿಂತ ಜಾಸ್ತಿ ನಮ್ಮ ಹಸ್ಬೆಂಡೇ ಶಾಪಿಂಗ್ ಮಾಡಿದ್ದಾರೆ. ಸೊ ಫಸ್ಟು ಆ್ಯಕ್ಚುಲಿ ಇದು ಪುಲ್ಲೋವರ್, ಇದು ನನ್ನ ಹಸ್ಬೆಂಡ್ದೆ. ಇದು ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ, ನಮಗೆ ತುಂಬಾ ಇಷ್ಟ ಆಯಿತು. ಸೊ ನಾವು ಇದೊಂದು ಪರ್ಚೇಸ್ ಮಾಡಿದ್ವಿ. ಸೊ ನಾನು ಬೇರೆ ಪ್ರಾಡಕ್ಟ್ಸ್ ತೋರ್ಸೋಕೆ ಮುಂಚೆ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಯಾವ ಪ್ರಾಡಕ್ಟ್ಸ್ದು ಪ್ರೈಸ್ ಹೇಳೋಕ್ಕೆ ಇಷ್ಟಪಡಲ್ಲ, ಬಿಕಾಸ್ ಒಬ್ಬೊಬ್ಬರಿಗೆ ನಾನು ಹೇಳೋ ಪ್ರೈಸ್ ಜಾಸ್ತಿನೂ ಅನಿಸ್ಬೋದು, ಕಮ್ಮಿನೂ ಅನಿಸ್ಬೋದು. ಸೊ ಅದಕ್ಕೆ ನಾನು ಶೇರ್ ಮಾಡ್ತಿಲ್ಲ, ಏನೂ ಅಂದ್ಕೊಬೇಡಿ. ನೆಕ್ಸ್ಟ್ ನಾನು ಇದು 1 ಪೀಸ್ ಡ್ರೆಸ್ ಥರ ತೊಗೊಂಡೆ ಪೂಮಾಲಿ. ನನಗೂ ಇದು ತುಂಬಾ ಇಷ್ಟ ಆಯಿತು ಟ್ರಯಲ್ ಮಾಡಿ ನೋಡಿದ್ಮೇಲೆ. ಸೊ ನೆಕ್ಸ್ಟ್ ಬಂದು ಮತ್ತೆ ನಮ್ಮ ಹಸ್ಬೆಂಡ್ಗೆ ಒಂದು ಶಾರ್ಟ್ ತೊಗೊಂಡ್ರು. ನನಗಂತೂ ಈ ಪುಲೋವರ್ ತುಂಬಾ ಇಷ್ಟ ಆಯಿತು, ಇದು ನಾನೇ ಸೆಲೆಕ್ಟ್ ಮಾಡಿದ್ದು ನಮ್ಮ ಹಸ್ಬೆಂಡ್ಗೆ. ಇದೊಂದು ತೊಗೊಂಡ್ರು. ಸೊ ನೆಕ್ಸ್ಟು ನಾವು ಕ್ರಾಕ್ಸಲ್ಲಿ ಒಂದು ಪೇರ್ ಆಫ್ ಸ್ಯಾಂಡಲ್ ಥರ ತೊಗೊಂಡ್ವಿ. ಇದಂತೂ ತುಂಬ ಅಂದರೆ ತುಂಬಾ ಸಾಫ್ಟ್ ಇದೆ ಮತ್ತು ಸಖತ್ತು ಕಂಫರ್ಟ್ ಅನಿಸ್ತು ಟ್ರೈ ಮಾಡಿದಾಗ. ವಾಕಿಂಗ್ ಅಂತೂ ಸಖತ್ತಾಗಿರುತ್ತೆ. ಸೊ ನಮ್ಗೆ ತುಂಬಾ ಇಷ್ಟ ಆಯಿತು, ಇದೊಂದು ಪೇರ್ ತೊಗೊಂಡ್ವಿ. ನೆಕ್ಸ್ಟು ಮೈಕಲ್ ಕೋರ್ಸಲ್ಲಿ ಒಂದು ಬ್ಯಾಗ್ ನೋಡಿದೆ, ನನಗಂತೂ ಅದು ತುಂಬಾ ಇಷ್ಟ ಆಯಿತು. ಕಲರು ಯೂನಿಕ್ ಅಂತ ಅನ್ನಿಸ್ತು. ತೋರಿಸ್ತೀನಿ ನಾನು ನಿಮಗೂ ಹೇಗಿದೆ ಅಂತ. ಕವರ್ ಕೂಡ ಓಪನ್ ಮಾಡಿಲ್ಲ. ಸೊ ನೋಡಿ, ಇದು ಸ್ಲಿಂಗ್ ಬ್ಯಾಗ್, ಆ್ಯಕ್ಚುಲಿ ಸೈಡ್ ಬ್ಯಾಗ್. ಈ ಕಲರ್ ಇದು ಸ್ವಲ್ಪ ಡಿಫ್ರೆಂಟಾಗಿ ಹೊಸ ಕಲರ್ ಅನಿಸ್ತು. ಸೊ ನಾನು ಶಾಪಿಂಗ್ ಮಾಡಿದ್ದು ಇಷ್ಟೇ, ತುಂಬ ಏನು ಜಾಸ್ತಿ ಶಾಪಿಂಗ್ ಮಾಡಲಿಲ್ಲ. ನಿಮ್ಗೇನಾದರೂ ಈ ಪ್ರಾಡಕ್ಟ್ ಇಷ್ಟ ಆಗಿದ್ರೆ ಯಾವ ಪ್ರಾಡಕ್ಟ್ ಇಷ್ಟ ಆಯಿತು ಅಂತ ನಿಮಗೆ ಕಮೆಂಟಲ್ಲಿ ತಿಳಿಸಿ. ಸೊ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಗೆ ಇದೇ ಥರ ಇನ್ನೂ ಜಾಸ್ತಿ ವಿಡಿಯೋ ಬೇಕು ಅಂತಂದರೆ ನನ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ನಾನು ನಿಮಗೆ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.